ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಹಗಳ ಜೊತೆ ರಾಹು ಗ್ರಹ ಏನಾದರೂ ಇದ್ದಾಗ ಅದು ಕೆಲವೊಂದು ವಿಶೇಷ ಪರಿಣಾಮವನ್ನು ಬೀರ್ತದೆ. ಅಂದರೆ ರಾಹು ಅಂತ ಹೇಳಿದ್ರೆ ಅದು ಭ್ರಮೆಯನ್ನು ವಿಶೇಷವಾಗಿ ಭ್ರಮೆಯನ್ನು ಕೊಡ್ತದೆ. ಅದು ಯಾವ ಥರ ಭ್ರಮೆ ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಹು ಇರುವಂಥ ರಾಹು ಯಾವುದೋ ಒಂದು ಗ್ರಹಗಳ ಜೊತೆ ಇದ್ದಾನೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಭ್ರಮೆಯನ್ನು ಕೊಡ್ತಾನೆ. ಅದು ಯಾವ ಥರ ಕೊಡ್ತಾನೆ ಮತ್ತು ಅದರಲ್ಲಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಉದಾಹರಣೆಗೆ ರವಿ ಏನಾದರೂ ರಾಹು ಜೊತೆಗೆ ಇದ್ದಾಗ, ರವಿ ಜೊತೆ ರಾಹು ಏನಾದರೂ ಇದ್ದಾಗ ಇದು ನಾಯಕತ್ವ ಗುಣವನ್ನು ಕೊಡ್ತದೆ. ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ನಾಯಕತ್ವ ಗುಣವನ್ನು ಕೊಡ್ತದೆ. ನಾಯಕತ್ವ ಗುಣವನ್ನು ಕೊಡ್ತದೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್, ನಿಮಗೆ ಹೆಚ್ಚು ವಿಶ್ವಾಸವನ್ನು ಕೊಡ್ತದೆ. ಮತ್ತು ಜನರು ನಿಮ್ಮನ್ನು ಹೆಚ್ಚು ಗುರುತಿಸ್ತಾರೆ. ರವಿ ಮತ್ತು ರಾಹು ಇದ್ದಾಗ ಜನರು ಹೆಚ್ಚು ಗುರುತಿಸ್ತಾರೆ. ಬಟ್ ಇಲ್ಲಿ ನೆಗೆಟಿವ್ ಅಂತ ಹೇಳಿದ್ರೆ ನಿಮಗೆ ಭ್ರಮೆ ಹೆಚ್ಚಾಗುತ್ತೆ. ಅಂದರೆ ಮತ್ತು ನಾಯಕತ್ವದ ಬಗ್ಗೆ ಗ್ರಹಣ ಬರ್ಬೋದು. ಅಂದರೆ ನಾಯಕತ್ವ ಮಾಡುವಾಗ ನಿಮ್ಗೆ ಏನಾದರೂ ತೊಂದರೆ ಬರ್ಬೋದು. ಈಗ ನೀವು ರವಿ ರಾಹು ಇದ್ದಾಗ ಈ ವ್ಯಕ್ತಿ ಏನಾದರೂ ರಾಜಕೀಯದಲ್ಲಿದ್ದಾಗ ಅವರಿಗೆ ಒಂಥರ ಸ್ಟಕ್ ಆಗೋದು ರಾಜಕೀಯದಲ್ಲಿ. ಇದು ರವಿ ಮತ್ತು ರಾಹು ಇರುವಾಗ ಕೊಡುವಂಥ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್. ಎರಡನೇದು ಅಂತ ಹೇಳಿದ್ರೆ ಚಂದ್ರ ಮತ್ತು ರಾಹು. ಚಂದ್ರನ ಜೊತೆ ಏನಾದರೂ ರಾಹು ಗ್ರಹ ಇದ್ದಾಗ ಇದು ಆಳವಾದ ಒಂದು ಭಾವನಾತ್ಮಕ ಒಂದು ಪರಿಸ್ಥಿತಿಯನ್ನು ಕೊಡ್ತದೆ. ಬಟ್ ಇಲ್ಲಿ ಮಾನಸಿಕ ಅಶಾಂತಿ, ಮನಸ್ಸಿನಲ್ಲಿ ಅಶಾಂತಿ ಇರ್ತದೆ ಮತ್ತು ಅಸ್ಥಿರ ಮತ್ತು ಗೊಂದಲಮಯ ನಿರ್ಧಾರ ಜಾಸ್ತಿ. ಇನ್ನು ಮೈಂಡು ತುಂಬ ಸ್ಪೀಡಾಗಿರ್ತದೆ. ಬಟ್ ಭ್ರಮೆ ಅಂತ ಹೇಳಿದ್ರೆ ತುಂಬ ಕನ್ಫ್ಯೂಸ್ ಆಗಿರ್ತಾರೆ ಇವರು. ರಾಹು ಜೊತೆ ಏನಾದರೂ ಮಂಗಳ ಇದ್ದಾಗ ಸುಳ್ಳು ಜಾಸ್ತಿ ಹೇಳ್ತಾರೆ ಮತ್ತು ಕೋಪ ಜಾಸ್ತಿ ಇರ್ತದೆ, ಶೌರ್ಯ ಜಾಸ್ತಿ, ಅಪಘಾತ ಆಗ್ಬೋದು, ಹಿಂಸೆ ವಿವಾದಗಳಿಗೆ ಕಾರಣ ಆಗ್ಬೋದು. ಬುಧ ಏನಾದರೂ ರಾಹು ಜೊತೆ ಇದ್ದಾಗ, ಬುಧ ಗ್ರಹ ಏನಾದರೂ ರಾಹು ಜೊತೆ ಇದ್ದಾಗ ಇದು ಸುಳ್ಳು ಜಾಸ್ತಿ ಹೇಳ್ತಾರೆ. ಅವರು ತುಂಬ ಸುಳ್ಳು ಹೇಳ್ತಾರೆ, ಚತುರತೆ ಇರ್ತದೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ಮೋಸಗೊಳಿಸುವಂಥ ಒಂದು ಇದಿರ್ತದೆ ಇವರಿಗೆ. ಮತ್ತು ದಾರಿ ತಪ್ಪಿಸುವಂಥ ಚಾಕಚಕ್ಯತೆ ಇರ್ತದೆ ಇವರಿಗೆ. ನಂತರ ರಾಹು ಜೊತೆ ಏನಾದರೂ ಗುರುಗ್ರಹ ಇದ್ದಾಗ ಇದು ಇವರಿಗೆ ಸ್ಟಡಿಯಲ್ಲಿ ತುಂಬ ಚೆನ್ನಾಗಿ ಕೊಡ್ತದೆ. ಇವರಿಗೆ ಪುರಾಣ ಜ್ಞಾನ ತುಂಬ ಚೆನ್ನಾಗಿರ್ತದೆ, ಸ್ಪಿರಿಚುವಲಾಗಿ ತುಂಬ ಚೆನ್ನಾಗಿರ್ತದೆ. ಬಟ್ ಇಲ್ಲಿ ಭ್ರಮೆ ಅಂತ ಹೇಳಿದ್ರೆ, ದಾರಿ ತಪ್ಪಿಸು ಅಂತ ಹೇಳಿದ್ರೆ ಇವರು ಸ್ಪಿರಿಚುವಲಲ್ಲಿ ದಾರಿ ತಪ್ಪಿಸ್ತಾರೆ. ಇವರು ತಪ್ಪು ತಿಳುವಳಿಕೆ ಜಾಸ್ತಿ ಇರ್ತದೆ ಇವರಿಗೆ. ನಾಲೆಜ್ ಇರ್ತದೆ ಬಟ್ ತಪ್ಪು ತಿಳುವಳಿಕೆ ಇರ್ತದೆ. ಮತ್ತು ಗುರುಗಳಿಗೆ ಅಗೌರವ ಕೊಡೋದು ಜಾಸ್ತಿ ಇವರು. ನಂತರ ಶುಕ್ರನ ಜೊತೆ ಏನಾದರೂ ರಾಹು ಗ್ರಹ ಇದ್ದಾಗ ಇದು ಲಕ್ಸುರಿ ಲೈಫಿಗೆ ತುಂಬ ಒಳ್ಳೆಯದು. ಐಷಾರಾಮಿ ಲೈಫ್ ಬಗ್ಗೆ ತುಂಬ ಕನಸು ಕಾಣ್ತಾರೆ ಇವರು. ಒಂಥರ ಭ್ರಮೆ ಎಲ್ಲಿರ್ತಾರೆ ಇವರು. ಕಾಮಾಸಕ್ತಿ ಜಾಸ್ತಿ ಇರ್ತದೆ. ಅನೈತಿಕ ಸಂಬಂಧವನ್ನು ಕೊಡ್ಬೋದು ಶುಕ್ರ ಮತ್ತು ರಾಹು ಇದ್ದಾಗ. ಶನಿ ಜೊತೆ ಏನಾದರೂ ರಾಹು ಗ್ರಹ ಇದ್ದಾಗ ಇದು ಶಿಸ್ತು, ಕೆಲಸದಲ್ಲಿ ಭಕ್ತಿ, ಈ ಥರ ಒಂದು ಭ್ರಮೆ ಕೊಡ್ತದೆ ಇವರಿಗೆ. ಬಟ್ ಖಿನ್ನತೆ ಇರ್ತದೆ, ಸೋಮಾರಿತನ ಜಾಸ್ತಿ ಇರ್ತದೆ ಶನಿ ಮತ್ತು ರಾಹು ಇದ್ದಾಗ. ಈ ಥರ ಎಲ್ಲ ಪಾಯಿಂಟ್ ಬರ್ತದೆ. ಇದು ಗ್ರಹಗಳ ಜೊತೆ ರಾಹು ಇದ್ದಾಗ ಕೊಡುವಂಥ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್. ಈಗ ರಾಹು ಯಾವ ಗ್ರಹಗಳ ಜೊತೆ ಇದ್ದರೂ ಕೂಡ ಅದನ್ನು ಮಲ್ಟಿಪ್ಲೈ ಮಾಡ್ತದೆ. ಬಟ್ ನೆಗೆಟಿವ್ ಅಂತ ಹೇಳಿದ್ರೆ ನೆಗೆಟಿವ್ ಪಾಯಿಂಟ್ ಕೂಡ ಇದ್ದೇ ಇರ್ತದೆ. ಇದು ಗ್ರಹಗಳ ಜೊತೆ ರಾಹು ಗ್ರಹ ಇದ್ದಾಗ ಕೊಡುವಂಥ ಒಂದು ಫಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.